ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಸುಬ್ಬ ಯಾವ ಕಡೆ ಹೊಡಿತೀಯ? ನಮ್ಮ ಅಕ್ಕಗೆ ನಾಟಿಗೆ ಬಾಲಿಂಗ್ ಹಾಕಕ್ ಬರಂಗಿಲ್ರಿ. ನಿನ್ ಹೊಡಿಯಕ್ ಬರಲ್ಲ ಅಂತ ಹೇಳು. ನಾವ್ ಹೊಡೆದ್ರೆ ಬರೀ ಸೆಂಚುರಿ ಅಷ್ಟೇ. ಸಾಕ್ ಸುಮ್ನೆ ಇರೋ. ಒಂದ್ ರನ್ ಯಾಕೆ ಬರಲ್ಲ, ಸೆಂಚುರಿ ಬಾರಿಸ್ತಾನಂತೆ. ನನ್ ಬ್ಯಾಟಿಂಗ್ ಅಂದ್ರೆ ಏನ್ ಅನ್ಕೊಂಡ್ರಿ ನೀವು? ನೀನ್ ನಿಜವಾಗ್ಲೂ ಬ್ಯಾಟ್ಸ್ಮನ್ ಆಗಿ ಸೆಂಚುರಿ ಬಾರಿಸಿದ್ರೆ ನಿನ್ನೆ ಮದ್ವೆ ಆಗ್ತಿದ್ದೆ. ಇಷ್ಟೇನೋ ಸುಬ್ಬ? ಏನ್ ಮಾಡುದ್ರಿ? ನಮ್ಮ ಅಕ್ಕ ಬರೀ ವೈಡ್ ಬಾಲ್ ನೋ ಬಾಲ್ ಹಾಕ್ತಾಳ, ಸೆಂಚುರಿ ಹೆಂಗ್ ಮಾಡಿದ್ರಿ? ವೇದ, ಪಾರು ಆಕ್ಸಿಡೆಂಟ್ ಮಾಡ್ಕೊಂಡು ಕೈ ನೋವು ಮಾಡ್ಕೊಂಡಿದ್ದಾಳೆ. ನೀನೇ ಹೋಗ್ ಮಾಡೆ. ಹೌದು, ಗುರಿ ಇಟ್ಟು ಹೊಡಿ. ನಿನ್ ಬೌಲಿಂಗ್ ಏನಾದ್ರೂ ಸುಬ್ಬ ಸೆಂಚುರಿ ಹೊಡೆದ್ರೆ ನೀನ್ ಅವರನ್ನೇ ಮದುವೆ ಆಗ್ಬಿಡು. ರೀ ನಾಗವಲ್ಲಿ ಅವ್ರ, ನೀವು ನನ್ ಕಡೆ ಮಾತಾಡೋದ್ಬಿಟ್ಟು ಅವ್ರ ಕಡೆ ಮಾತಾಡ್ತಿರಲ್ರಿ. ಈ ನಾಗವಲ್ಲಿ ಯಾವತ್ತೂ ನ್ಯಾಯದ ಪರ. ನೀನು 10 ಓವರ್ ಮಾಡು. ಆ 10 ಓವರ್ ನಲ್ಲಿ ಇವನೇನಾದ್ರೂ ಸೆಂಚುರಿ ಬಾರಿಸಿದ್ರೆ ನಿಮ್ಮಿಬ್ರು ಮದುವೆ ಗ್ಯಾರಂಟಿನಪ್ಪ. 10 ಓವರ್ ಹಾಕ್ರಿ, 8 ಹೊಡೆದ್ರೆ ರೆಕಾರ್ಡ್ ಮಾಡ್ತಾನೆ. ವೇದ, ಸರಿಯಾಗಿ ಬೌಲಿಂಗ್ ಮಾಡು. ಪೆಟ್ ಬಿದ್ರೆ ಅದಕ್ಕೆ ಅಲ್ವಾ ನಿನಗ್ ಬೌಲಿಂಗ್ ಮಾಡು ಒಂದು. ಕೆಳಗೆ ಬ್ಯಾಟ್ ಇದೆ, ಮೇಲೆ ಅವನ್ ತಲೆ ಇದೆ. ಆಂಟಿ ಬಾಲ್ ಕೊಡಿ. ಹುಡುಗ ಬಸವಣ್ಣ, 10 ಓವರ್ನ ಸೆಂಚುರಿ ಹೊಡೆಯಂಗ್ ಮಾಡಪ್ಪ. ಬರಗಾಲೆ ನಿನ್ ಗುಡ್ಡ ಹತ್ತಿ ಕಾಯಿ ಹೊಡ್ಸೀನಿ. ಬೌಲಿಂಗ್ ಮಾಡಿದ್ಯಾರು? ನಾನೇ. ಅವ್ನ್ ಬ್ಯಾಟ್ ಇಂದ ಹೊಡೆಯೋ ಬದಲು ತಲೆ ಅಡ್ಡ ಕೊಟ್ಟ. ನಾರಿ ಟ್ರಾಕ್ಟರ್ ಅನ್ನೋರ್ಗೆ ಇದೇ ರೀತಿ ತಲೆಗೆ ಚೆಂಡು ಬಿದ್ದು ತಲೆನೇ ಓಪನ್ ಆಗ್ಬಿಟ್ಟಿತ್ತು. ನಾನು ಇಂಜೆಕ್ಷನ್ ಕೊಟ್ಟು ಅದನ್ನ ಸ್ಟಿಮ್ಯುಲೇಟ್ ಮಾಡ್ತೀನಿ. ಅದು ಒಂದ್ ವೇಳೆ ಏನಾದ್ರೂ ಸಕ್ಸಸ್ ಆಯ್ತಾ ಒಳ್ಳೆ ಕ್ರಿಕೆಟರ್ ಆಗ್ತಾನೆ. ಇಲ್ಲ ಅಂತ ಅಂದ್ರೆ ಬ್ಯಾಟ್ ಕಂಡ್ರೆ ಮುರಿದಾಕೋವಷ್ಟು ಕೋಪ ಬರುತ್ತೆ. ಮಧ್ಯದಲ್ಲಿ ಯಾವ ಮಾತಾಡ್ಬೇಡಿ. ಒಂದು ಇಂಜೆಕ್ಷನ್ ಕೊಟ್ಟೋಗ್ತೀನಿ, ಆಮೇಲೆ ಎಚ್ಚರ ಆಗ್ತಾರೆ. ಮುಂದಕ್ಕೆ ಏನಾಗುತ್ತೋ ನೋಡೋಣ. ಡಾಕ್ಟ್ರೆ, ನಿಮಗ್ ಮದ್ವೆ ಆಗಿದ್ಯಾ? ಯಾಕೆ ಆಗಿಲ್ಲ ಅಂದ್ರೆ ನಿಮ್ಮನ್ ಮದ್ವೆ ಮಾಡ್ಕೊಳ್ಳೋಣ ಅಂತ. ಬರ್ರಿ ಬೌಲಿಂಗ್ ಹಾಕ್ ಬರ್ರಿ. ಮತ್ತೆ ಬೌಲಿಂಗ್ ಬೇಡಪ್ಪ. ನಾವ್ ಕ್ರಿಕೆಟ್ ಆಡಕತ್ತಿಲ್ಲ. ಹೌದು ಕಣೋ, ನಾವ್ ಆಟ ಆಡ್ಬೇಕಾದ್ರೆ ನಿನ್ ತಲೆಗ್ ಪೆಟ್ ಬಿತ್ತು. ಏನಾಗಿಲ್ಲ, ಕ್ರಿಕೆಟ್ ಆಡೋ ಬರ್ರಿ. ಬಾಬಾ, ನೀವು ಅಲ್ಲೇ ಇದ್ದೀರಾ? ಅಲ್ಲಿ ನೋಡಿ, ಸುಬ್ಬು ನೋಡಿದ್ರೆ ಸಚಿನ್ ನೋಡ್ದಾಗ ಅನ್ನಿಸ್ತಾ ಇದೆ. ವೇದ, ನನ್ನ ಮನಸ್ಸಲ್ಲಿದ್ದ ನೀನು ಹೇಳ್ದಮ್ಮ. ಸುಮ್ನೆ ರಮ್ಮ, ನೂಲೆಲ್ಲಿ ಕರ್ನೂಲೆಲ್ಲಿ. ಭಾವ, ನನ್ ಮನ್ಸು ಸೆಳಿತಾ ಇದೆ. ಸಚಿನ್ ನೋಡ್ದಾಗೆ ಅನ್ನಿಸ್ತಾ ಇದೆ. ಹೋಗ್ ಆಟೋದಲ್ಲ. ಸುಮ್ನೆ ರಮ್ಮ, ಅವ್ನ್ ಸಚಿನ್ ಅಲ್ಲ, ಪಡವಲ್ಕಾಯ್. ಸುಬ್ಬ ಆಗಿದ್ರೆ ಇಷ್ಟ ಚೆನ್ನಾಗಿ ಹೇಗೆ ಆಟ ಆಡ್ತಾ ಇದ್ದ? ಅವನ್ಗೆ ತಲೆಗೆ ಪೆಟ್ಟು ಬಿದ್ದಾಗಿಂದ ಆತರ ಆಗಿದೆ. ಡಾಕ್ಟರ್ ಹೇಳಿಲ್ವಾ? ಏನೇ ಆಗಲಿ, ನನ್ನ ಆಟೋಗ್ರಾಫ್. ಅಯ್ಯೋ ಬೇಡಮ್ಮ. ನಿಂತ್ಕೊಂಡ್ರಿ ಇಲ್ಲಿ. ವೇದನ್ ಕೈ ಮಾತ್ರ ಹಿಡ್ಕೊಳಕ್ ಹೋಗ್ಬೇಡಿ. ನಿಮ್ಗೇನ್ ಬೇರೆ ಕೆಲ್ಸ ಇಲ್ವೇನ್ರಿ? ಕುಣಿಬೇಕು ಅಂತ ಅಷ್ಟು ಆಸೆ ಇದ್ರೆ ನನ್ ಜೊತೆ ಕುಣಿರಿ. ಸರ್, ನೀವು ತುಂಬಾ ಸುತ್ತಾಗ್ಬಿಟ್ಟಿದ್ದೀರಾ. ಹೋಗಿ ರೆಸ್ಟ್ ತಗೊಳ್ಳಿ. ಹೋಗಿ ಮಾಡ್ಕೊಡ್ರಿ. ಯಾವ ಆಟೋಗ್ರಾಫು ಇಲ್ಲ. ಸಾರು ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಹೋಗಿ ಸರ್. ನಿಮಗೆ ವರ್ಲ್ಡ್ ಕಪ್ ಅಲ್ಲಿ ಗೆಲ್ಲೋ ಸಿಗ್ಲಿ ಅಂತ ಹಾರೈಸ್ತೀನಿ. ಸರ್, ನನಗೆ ಕಂಡ್ರೆ ತುಂಬಾ ಸರ್, ನನ್ನ ಮನಸ್ಸಿನ ಆಸೆನ ನೀವೇ ನೆರವೇರಿಸಬೇಕು ಸರ್. ಸರ್, ಅದು ನೀವು ನನ್ನ ಮದ್ವೆ ಆಗ್ಬೇಕು. ಸಾಧ್ಯನೇ ಇಲ್ಲ. ಫಸ್ಟ್ ಮ್ಯಾಚ್ ನನ್ನ ಫ್ಯಾನು, ಅವ್ರು ನನ್ನೇ ಮದ್ವೆ ಆಗ್ಬೇಕು. ಸಾಧ್ಯನೇ ಇಲ್ಲ. ಇವ್ರಿಗೋಸ್ಕರ ನಾನು ಮ್ಯಾಚ್ ಆಡೋದು ಸರ್. ನೀವು ನನ್ನೇ ಮದ್ವೆ ಆಗ್ತೀವಿ. ಈಗಲೇ ಅವರು ಮದುವೆಗಿದ್ವಿ ಏನೋ ಆಗಲ್ಲ. ಇನ್ನೆಲ್ಲ ಆಗ್ತಾರೆ. ಮುಂದಿನ ಹೊಡೆಯ ಬರ್ತಾನಲ್ಲ, ಅವ ಮದುವೆ ಕಣಿ. ಈಗ ಪರಮ ಬಾಲ್ ಆಗ್ತಾನೆ. ಆ ಬಾಲ್ನ ಸುಬ್ಬು ಅವರು ಹೊಡಿತಾರೆ. ಆ ಬಾಲ್ನ ಯಾರು ಕ್ಯಾಚರ ಅವ್ರಿಗೆ ಸುಬ್ಬನ್ನ ಕೊಟ್ಟು ಮದುವೆ ಮಾಡ್ತೀವಿ. ನಾನ್ ಕ್ಯಾಚ್ ಹಿಡ್ದೆ. ಮೊದ್ಲು ಬಾಲ್ ಟಚ್ ಮಾಡಿದ್ ನಾನು, ಆಮೇಲೆ ಬಾಲ್ ಸಿಕ್ಕಿದ್ ನನ್ ಕೈಗೆ. ಫೈನಲ್ ಆಗಿ ನನ್ ಕೈಲಿ ತಾನೇ ಸಿಕ್ಕಿದ್ದು. ಅದ ಸಾಧ್ಯನೇ ಇಲ್ಲ. ನಾವ್ ಮದುವೆ ಹೋದ ವೇದವ್ರೆ, ಬರೀ ವೇದವ್ರೆ. ಎಂತ ಬರೀ ಹೊಡೆದಪ್ಪ. ಎಲ್ಲೋದ್ರ 3 ಹುಡುಗಿಯರು. ಯಾವ 3 ಹುಡುಗಿರಲ್ಲ? ಮಾಮ, ನಾ ಕ್ರಿಕೆಟ್ ಆಡೋದ್ ನೋಡಿ 3 ಹುಡುಗಿಯರು ನನ್ನ ಮದುವೆ ಹಾಕ್ ಬಂದಿದ್ರಿ. ಕಂತಲ್ಲಿ